ಯಾವ ಥರ ಫೀಲ್ ಕೊಡ್ತೈತೆ ಅಂದರೆ ಎಷ್ಟು ಪೀಸ್ ಆಗಿದೆ ಅಂದರೆ ಯಪ್ಪ ನೋಡೋಕ್ಕೆ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಫುಲ್ ಪೀ. ಹಲೋ ಗ್ಯಾಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಹೋಗ್ತಿರೋದೆ ಕಾರಂಜೇಶ್ವರ ಬೆಟ್ಟ ಅಂತ ವಿಡಿಯೋ ಹಾಕ್ತೀನಿ ನೋಡಿ. गुरु जी गोरख जति मचंद्र का चेला शिव के रूप में कानों कुंडल गले में नादी हाथ त्रिशूल नाथे आदि अलक. ಗೈಸ್, ಅದಿರೋದು ದಕ್ಷಿಣ ಕರ್ನಾಟಕ ಜಿಲ್ಲೆಯಲ್ಲಿ. ಇಲ್ಲಿಂದ 350ರಿಂದ 400 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ನಾನು ಇವಾಗ ಮೆಟ್ರೋ ಹತ್ತಿ ರೈಲ್ವೆ ಸ್ಟೇಷನಿಗೆ ಬಂದು ಇಳಿದೆ. ರೈಲ್ವೆ ಸ್ಟೇಷನಿಗೆ ಹೋಗ್ತಿದ್ದೆ ಇವಾಗ ಟಿಕೆಟ್ ತಗೊಳ್ಳೋಣ ಅಂತ. ಅಲ್ಲಿಂದ ಟಿಕೆಟ್ ತಗೊಂಡು ಟ್ರೈನ್ ಹತ್ತೋಣ ಅಂತ ಹಂಗೆ ಹೋಗ್ತಿದ್ದೆ. ರೈಲ್ವೆ ಸ್ಟೇಷನ್ ನೋಡಿದ್ರೆ ಜನನೇ ಇತ್ತಿಲ್ಲ ಊರು ಇವತ್ತು ಜಾಸ್ತಿ. ಟಿಕೆಟ್ ತಗೊಂಡು ಟ್ರೈನಲ್ಲಿ ಹತ್ತು ಕೂತ್ಕೊಂಡ್ರೆ ನನ್ನ ಮುಂದೆ ಕೂತಿರೋ ಒಬ್ಬ ಅಣ್ಣ ಎಲ್ಲಿ ಕೂತಿದ್ದ ಅಂದರೆ ಯಪ್ಪ ಎಲ್ಲ ಸೀಟಿಲ್ಲ ಅಂತ ಜಗಳ ಆಡ್ತಿದ್ರೆ ಅಣ್ಣ ಲಗೇಜ್ ಇಡೋ ಜಾಗದಲ್ಲಿ ಆರಾಮಾಗಿ ಹಾಸ್ಕೊಂಡು ಮಂಗವನೆ. ಯಪ್ಪ मतलब वो अलग ही लेवल का बंदा था. ಗೈಸ್, ಇವಾಗ ಬಂಟ್ವಾಳ ಬಂದು ಇಳಿದಿದ್ದೀನಿ. ಬಂಟ್ವಾಳದಿಂದ ಇವಾಗ ಬಸ್ ಹಿಡ್ಕೊಂಡು ಹೋಗಬೇಕು. ಗೈಸ್, ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ. ಇವಾಗ ಲೊಕೇಶನಲ್ಲಿ ನೋಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಗೈಸ್, ಲೊಕೇಶನಲ್ಲಿ ನೋಡಿದೆ, ಇಲ್ಲೇ ನಿಯರ್ ಬೈ ಬಸ್ ಸ್ಟ್ಯಾಂಡ್ ಇದೆ. ಮತ್ತು ಅಲ್ಲೊಬ್ಬರನ್ನ ಕೇಳಿದೆ, ಅವರು ಹೇಳಿದ್ರು ಇಲ್ಲೇ ಮುಂದೆ ನಡ್ಕೊಂಡು ಹೋದರೆ ಅಲ್ಲೇ ಬಸ್ ಬರುತ್ತಪ್ಪ, ಅಲ್ಲಿಂದ ಹತ್ಕೊಂಡು ಹೋಗ್ಬೋದು. ಬಸ್ ಏನೋ ಬಂತು. ಬಸ್ ಹತ್ತು ಕೂತ್ಕೊಂಡ್ಮೇಲೆ ಬೀಜೆಲ್ಲ ಬಾಯಿಗೆ ಬರೋಕ್ಕೆ ಸ್ಟಾರ್ಟ್ ಆದ. ಈ ಅಣ್ಣ ಓಡಿಸೋ ಸ್ಪೀಡಿಗೆ ಒಂದು ಅಜ್ಜಿ ಕ್ರಾಸಲ್ಲೂ ಸ್ಲೋ ಮಾಡೋಂಗಿಲ್ಲ, ಹಂಗೆ ಹೊಡಿತಾವನಿ ಗುರು. ಇಲ್ಲಿಂದ ಒಂದು ಕಿಲೋಮೀಟ್ರ್ ಇದೆ ಪ್ಲೇಸಿಗೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ರೋಡ್ ಯಾವ ಥರ ಫೀಲ್ ಕೊಡ್ತೈತೆ ಅಂದರೆ ಎಷ್ಟು ಪೀಸ್ ಆಗಿದೆ ಅಂದರೆ ಯಪ್ಪ ನೋಡೋಕ್ಕೆ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಫುಲ್ ಪೀಸು. ಗಾಡಿಗಳು ಹೋದ್ರೆ ಅಷ್ಟೇ ಶಬ್ದ ಬಿಟ್ರೆ ಇನ್ನೆಲ್ಲ ಫುಲ್ಲು ನೇಚರ್ ಸೌಂಡು. ಸೈಕ್ ಅಂದ್ಕೊಳ್ಳಿ. ಒಂಥರ ಬೆಂಗಳೂರಲ್ಲಿ ಇದ್ದು ಇಲ್ಲಿ ಬಂದಾಗ ಫೀಲೇ ಬೇರೆ ಥರ ಅನ್ನಿಸ್ತೈತಿ. ಗೈಸಿಗೆ ಆ್ಯಕ್ಚುಲಿ ಕೊಳದ ಹತ್ರ ಬಂದಿದ್ದೀನಿ. ಹಿಂಗೈತೆ ಕೊಳ. ಇದ್ರ ಮೇಲ್ಗಡೆನೇ ದೇವಸ್ಥಾನ ಇರೋದು ಪೂರ್ತಿ. ಇಲ್ಲೇ ಕೊಳ ಇರೋದು. ಸಕ್ಕತ್ತಾಗಿ ಕಾಣ್ತೈತಿ ಇಲ್ಲಿಂದಲೇ. ಗೈಸ್, ಇವಾಗ ತಾನೇ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ಬೋದು ಇವಾಗ ಎಷ್ಟು ಹೈಟಾಗಿ ಕಾಣಿಸ್ತೈತೆ ಅಂತ. ಸಕ್ಕತ್ತ ಹೈಟಾಗಿ ಕಾಣಿಸ್ತೈತೆ. ಒಂದು 600 ಸ್ಟೆಪ್ಸ್ ಇದೆ ಅಂದಿದ್ರು ಅಪ್ರಾಕ್ಸಿಮೇಟ್ಲಿ. ಆ್ಯಕ್ಯುರೇಟಾಗಿ ಎಷ್ಟಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಗುರು. ಇಲ್ಲಿಂದವ ಕೊಳ ವ್ಯೂ ಹೆಂಗೆ ಕಾಣ್ತಿದೆ ಅಂದರೆ ಸೈಕಾಗಿ ಕಾಣ್ತಿದೆ ಅಂದ್ಕೊಳ್ಳಿ. ನೋಡಿ ಗುರು, ಎಷ್ಟು ಸಕ್ಕತ್ತಾಗಿದೆ. ಕೆಳಗಡೆ ಕೂತಾಗಲೂ ಮೇಲ್ಗಡೆ ಹಂಗೆ ಕಾಣ್ತಿತ್ತು, ಮೇಲ್ಗಡೆ ಕೂತಾಗಲೂ ಕೆಳಗಡೆ ಹಂಗೆ ಕಾಣ್ತಿದೆ. ಮಾತ್ರ ಟಾಪಿಂದ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಸೈಕಾಗಿ ಕಾಣಿಸ್ತಿದೆ. ಏನು ಸಕ್ಕತ್ತಾಗಿದೆ ಪ್ಲೇಸು ಅಂದರೆ, ಫಸ್ಟು ನಮ್ಮ ಕರ್ನಾಟಕದಿರೋ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಗುರು. ಹೊರಗಡೆ ಸ್ಟೇಟಾಗಿ ಹೋಗೋಕ್ಕಿಂತ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಕ್ಕತ್ತಾಗಿರೋ ಪ್ಲೇಸ್ಗಳಿದ್ದಾವೆ ಗುರು. ಮೇಲ್ಗಡೆಯಿಂದ ನೋಡಿದ್ರೆ ಹೇಳೋಕ್ಕೆ ಆಗಲ್ಲ ಗುರು, ಆ ಥರ ಕಾಣಿಸ್ತಿದೆ ಅಂದ್ಕೊಳ್ಳಿ. ನೋಡೋಕೆ ಸ್ವರ್ಗ ಇದ್ದಂಗೆ ಐತೆ. ಹಾಗೆ ಒಂದು ವ್ಯೂ ತೋರಿಸ್ತೀನಿ, ಹಂಗೆ ನೋಡಿ. ಇವಾಗ ಸಕ್ಕತ್ತಾಗಿ ಕಾಣ್ತಿದೆ ಮಾತ್ರ. ಸೈಕು. ವೀಡಿಯೋ ನೋಡ್ಕೊ ಬಂದಿದ್ಕೋ ಸಾರ್ಥಕ ಅಂದ್ಕೊಳ್ಳಿ. ವೀಡಿಯೋ ನೋಡ್ಕೊ ಬಂದಷ್ಟೇ ವರ್ತಿದೆ ಅಂದ್ಕೊಳ್ಳಿ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಬಂದಿರೋದಕ್ಕೂ ಸೈಕಾಗಿ ವ್ಯೂ ಸಿಗ್ತಿದೆ ಮಾತ್ರ. ಸಕ್ಕತ್ತಾಗಿದೆ ಗುರು. ನನ್ನ ಕಸಿನ್ ಒಬ್ಬ ಹೇಳಿದ್ದ, ನೀ ಕೆಲ ಅಕ್ಕಲ್ಲ ಹೋಗೋಕ್ಕೆ ಬಿಡು, ಏನಕ್ಕೆ ಹೋಗ್ತೀಯ, ನಾಳೆ ನೀನು ಹೋಗಲ್ಲ ಬಿಡು ಅಂತವ. ಅದೇ ಚಾಲೆಂಜಾಗಿ ತಗೊಂಡು ಇವತ್ತು ಬಂದು ಆಲ್ರೆಡಿ ಬೆಟ್ಟ ಹತ್ತಿದ್ದೀನಿ ಗುರು. ಅವನಜ್ಜಿ ಮಳೆ ಸ್ಟಾರ್ಟ್ ಆಯ್ತು ಗುರು. ಇಂಥ ಟೈಮಲ್ಲೇ ಮಳೆ, ಬೆಟ್ಟ ಹತ್ತೋ ಟೈಮಲ್ಲೇ ಮಳೆ. ಏನು ಮಳೆ ಗುರು. ಅವನಜ್ಜಿ ಇನ್ನೂ ಹತ್ತಿ ಒಂದು 10 ನಿಮಿಷ ಆಗಿಲ್ಲ, ಆವಾಗಲೇ ಮಳೆ ಸ್ಟಾರ್ಟ್ ಆಯಿತು. ಯಪ್ಪ ಸೈಕ್ ಅಂದ್ಕೊಳ್ಳಿ. ಹೆವಿ ಸುಸ್ತು. ಬೆಳಿಗ್ಗೆ ಟಿಫನ್ ಮಾಡಿಲ್ವಲ್ಲ ಅದಕ್ಕೆ ಸೈಕಾಗಿದೆ. ಆದರೂ ಹಿಂಗತ್ತದೇ ಒಂಥರ ಮಜಾ ಅಂದ್ಕೊಳ್ಳಿ. ಆಲ್ರೆಡಿ ಯಾರೋ ಹತ್ಬಿಟ್ಟು ಇಳಿತಾರಂಗೈತೆ, ಮಾತಾಡ್ಕೊಂಡು ಬರ್ತಾವ ಇದ್ದಾರೆ ಗುರು. ಹುಡುಗಿರೆಲ್ಲ ಬೆಟ್ಟ ಹತ್ತವ್ರೆ ಬೆಳಗ್ಗೆನೆ. ಸೈಕ್ ಅಂದ್ಕೊಳ್ಳಿ. ನಾನೇ ಫಸ್ಟು ಅಂದ್ಕೊಂಡ್ರೆ ನನಗಿಂತ ಫಸ್ಟೇ ಯಾರೋ ಹತ್ತವ್ರೆ ಆಲ್ರೆಡಿ.
ಗುರು ಅವರೆಲ್ಲ ಆಲ್ರೆಡಿ ಬೆಟ್ಟ ಹತ್ತಿ ಇಳಿತವ್ರೆ ಅಂದ್ಕೊಳ್ಳಿ ಸೈಕಾಗಿ ಬೆಳಗ್ಗೆನೆ. ಗುರು ಆ ಹುಡುಗಿ ನನ್ನ ನೋಡ್ಬಿಟ್ಟು ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತೈತಿ. ಸೈಕ್ ಅಂದ್ಕೊಳ್ಳಿ ನಂಗೆ ಉರ್ಸೋಕ್ಕಾಗಿ ಇಲ್ಲೇ ಸ್ಟಾರ್ಟಿಂಗೆ ಗಣೇಶನ ದೇವಸ್ಥಾನ, ವಿನಾಯಕ ದೇವಸ್ಥಾನ ಸ್ಟಾರ್ಟಿಂಗೆ. ಯಪ್ಪ ಫುಲ್ ಸುಸ್ತು ಅಂದ್ಕೊಳ್ಳಿ. ಇಷ್ಟು ಹೊತ್ತಿಗೆ ಸುಸ್ತಾಗೋಯ್ತು. ಇವಾಗ ದ್ವಾರಬಾಗ್ಲು ಎಂಟ್ರಿ. ಗುರು ಮೇಲ್ಗಡೆನೂ ಎಷ್ಟು ಜಾಗ ಪೀಸಾಗಿದೆ ಐತೆ ಅಂದ್ಕೊಳ್ಳಿ. ಅಷ್ಟೇ ನೀಟಾಗಿ ಕಾಣಿಸ್ತೈತೆ. ಹೆವಿ ಪೀಸ್ ಐತೆ ಗುರು ಮೇಲ್ಗಡೆನೂ ಈ ರೇಂಜ್ಗೆ. ಯಪ್ಪ ಸೈಕ್ ಅಂದ್ಕೊಳ್ಳಿ. ಎಡಕ್ಕೆ ತಿರುಗಿ ಎಡಕ್ಕೆ ತಿರ್ಕೊಂಡೆ ಹೋಯ್ತಿದ್ದಪ್ಪ. ಇವಾಗ ನೋಡೋಣ. ಸೈಕ್ ಅಂದ್ಕೊಳ್ಳಿ. ಒಂಥರ ಫುಲ್ ಪೀಸ್ ಅಂದ್ಕೊಳ್ಳಿ ಜಾಗ. ಯಾರೂ ಕಾಣಿಸ್ತಾಯಿಲ್ಲ ಗುರು ಬೆಳಗ್ಗೆನೆ.